ಈಗಾಗಲೇ ಕಳೆದ 2 ದಿನದಿಂದ ನಾವು ನಿರಂತರವಾಗಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಅಂತ ಉಮೇಶ್ ಮೇಟಿ ಅವರ ಪರವಾಗಿ ಪ್ರಚಾರನ ಮಾಡ್ತದೆ. ಪ್ರತಿಯೊಂದು ಗ್ರಾಮದಲ್ಲಿ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಮುಖಂಡರು ಭಾಳಷ್ಟು ಉತ್ಸಾಹದಿಂದ ಅವರ ಪ್ರಚಾರ ಮಾಡ್ತಾಯಿದ್ದಾರೆ. ಗೆಲ್ಲುವಂಥ ಎಲ್ಲ ವಿಶ್ವಾಸ ಅವರಲ್ಲಿ ಇದೆ. ನಮ್ಮ ಪಕ್ಷದ ಸಾಧನೆಗಳನ್ನು, ಎಲ್ಲ ಕೊಡುಗೆಗಳನ್ನು ಪ್ರಚಾರ ಮಾಡುವ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಯಾವುದೇ ಒಂದು ಕೈಯನ್ನು ಅವರು ಬಿಡ್ತಾ ಇಲ್ಲ. ನಿರಂತರವಾಗಿ ಪ್ರಚಾರವನ್ನು ಅವ್ರು ಮಾಡ್ತಿದ್ದಾರೆ. ಎರಡೂ ರೀತಿಯಿಂದ ನಮಗೆ ಒಂದು ಉತ್ತಮವಾದಂಥ ಒಂದು ಅವಕಾಶ ಈ ಉಪಚುನಾವಣೆ ಮುಖಾಂತರ, ಮತ್ತು ಯಾವ ರೀತಿ ಉಪಚುನಾವಣೆಯನ್ನು ಬೇರೆ ಬೇರೆ ಭಾಗದಲ್ಲಿ ನಾವು ಮಾಡ್ಬೋದು, ಯಾವ ಸ್ಟ್ರಾಟಜಿಗಳನ್ನು ಉಪಯೋಗ ಮಾಡ್ಬೋದು ಅಂತ ಒಂದು ಕಲೀಲಿಕ್ಕೆ ಕೂಡ ಈ ಒಂದು ಉತ್ತಮವಾದಂಥ ಪ್ಲ್ಯಾಟ್ಫಾರ್ಮ್ ಇವತ್ತು ಸಿಕ್ಕಿದೆ. ಆ ತಕ್ಕಂತೆ ಈ ಭಾಗದ ಜನರು ಕೂಡ ಒಂದು ಉತ್ತಮವಾದಂಥ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಇಲ್ಲ, ಎಲ್ಲ ಕ್ಷೇತ್ರದಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ನಾವು ಇದನ್ನ ಅಪ್ಲೈಯನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ತಂದೆ ಸತೀಶ್ ಅವರು ಕೂಡ ನಾಳೆ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ಕಡೆ ಯಾವ ರೀತಿ ಗ್ರಾಮದಲ್ಲಿ ಯಾವ ರೀತಿ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ನಾವು ಉಪಯೋಗ ಮಾಡಬೇಕಾಗ್ತದೆ, ಸಿಟಿಯಲ್ಲಿ ಬೇರೆ ರೀತಿಯಂತ ನಾವು ಇದು ಮಾಡಬೇಕಾಗ್ತದೆ, ರೂರಲಲ್ಲಿ ಬೇರೆ ಅದು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ತಮ್ಮದೇ ಅಂಥ ವಿಶೇಷ ರೀತಿಯಲ್ಲಿ ಅವು ಆಂತರಿಕವಾಗಿ ಎಲ್ಲ ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ. ಶ್ರೀರಾಮುಲು ಕೂಡ ನಮ್ಮ ಸಮಾಜದ ಹಿರಿಯ ಮುಖಂಡರಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಕೊಡುಗೆ ಸಮಾಜಕ್ಕೆ ಏನಿದೆ ಅಂತ ಎಲ್ಲ ರಾಜ್ಯದ ಜನರು ಗೊತ್ತಿದೆ. ಅನೇಕ ಸಮಾಜದ ಮುಖಂಡರಾಗಿರ್ಬೋದು, ಕಾರ್ಯಕರ್ತರು ಅವ್ರ ಹಿಂದೆ ನಿಂತಿದ್ದಾರೆ. ಅಂದರೆ ಹಾಗೆ ನಿಂತಿಲ್ಲ, ಅವರು ಮಾಡಿದಂಥ ಸೇವೆಗಳಾಗಿರ್ಬೋದು, ಕೊಡುಗೆ ಮುಖಾಂತರ ನಿಂತಿದ್ದಾರೆ. ಎಲ್ಲರೂ ಕೂಡ ಇವತ್ತು ಯಾರೂ ಮುಗಿದ್ರಿಲ್ಲ, ಎಲ್ಲ ಜನರು ಜಾಣರಿದ್ದಾರೆ. ಅದಕ್ಕೆ ಯಾವ ರೀತಿ ಯಾವ ನಾಯಕರಿಂದ ಹೋದರೆ ನಮ್ಮ ಸಮಾಜ ಬೆಳೆಯುತ್ತೆ, ನಮ್ಮ ಮುಂದೆ ಯಾವ ರೀತಿ ಬರ್ತದಂತ ಅವ್ರು ಹಿಂದಿದ್ದಾಗ ಮಾತ್ರ ಅವರು ಇದು ಮಾಡ್ತಿದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ತಂದೆ ಸತೀಶ್ ಜಾರಕಿಹೊಳಿ ಇವತ್ತು ರಾಜ್ಯಾದ್ಯಂತ ಇದೇ ಸಮಾಜವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಅವತ್ತು ಕಾರ್ಯವನ್ನು ಮಾಡ್ತಿದ್ದಾರೆ. ಇಲ್ಲ, ಈಗಾಗಲೇ ಒಂದು ಕಾಪಿಯನ್ನೆಲ್ಲ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಎಲ್ಲ ಕೂಡ ಘೋಷಣೆ ಆಗಿದೆ. ಈಗ ಸಮುದಾಯದವರು ಭಾಳ ದಿನಗಳಿಂದ ನಮಗೆ ಬೇಡಿಕೆಯನ್ನು ಇಟ್ಟಿದ್ದರು. ಅದಕ್ಕೆ ಎಲ್ಲೆಲ್ಲಿ ಏನೇನು ಕೊರತೆ ಇದೆ, ಸಮುದಾಯದ ಬೇಡಿಕೆಯನ್ನು ಈಡೇರಿಸುವಂಥ ಪ್ರಯತ್ನ ತಮ್ಮ ವತಿಯಿಂದ, ತಮ್ಮ ಇಲಾಖೆ ವತಿಯಿಂದ ಇರ್ಬೋದು, ಸರ್ಕಾರ ವತಿಯಿಂದ ಏನೇನು ಸಾಧ್ಯ ಇದೆ ಅದನ್ನ ಮಾಡುವಂಥ ಒಂದು ಚಿಕ್ಕ ಪ್ರಯತ್ನನ ಅವರು ಮಾಡಿದ್ದಾರೆ. ರಾಜಕೀಯ ಟೀಕೆ ಅಂತ ಇಲ್ಲ, ಆ ರೀತಿ ಏನಿಲ್ಲ. ಯಾಕಂದರೆ ಎಲ್ಲೆಲ್ಲಿ ಸಮುದಾಯದವರು ಇವತ್ತು ಬಾಗಲಕೋಟೆ ಮತಕ್ಷೇತ್ರ ಅಲ್ಲ, ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಒಂದು ಬೇಡಿಕೆ ಇದ್ರೂ ಕೂಡ ಅದನ್ನ ಪೂರೈಕೆ ಮಾಡುವಂಥ ಕೆಲಸ ತಂದೆ ಸತೀಶ್ ಜಾರಕಿಹೊಳಿ ಇವತ್ತಿದ್ರು ಮಾಡಿದ್ದಾರೆ. ಆ ಒಂದು ಚಿಕ್ಕ ಪ್ರಯತ್ನ ಇಲ್ಲೇ ಕೂಡ ಮಾಡಿದ್ದಾರೆ. ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ, ಅದು ಬಹುಮತದಿಂದ ಆಶೀರ್ವಾದ ಮಾಡಿದ್ರಿ. 450 ನಾಯಕರಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಮಹಾಬಲೇಶ್ವರರು ಎರಡು ಉದ್ದೇಶಿಸಿ ಮಾತಾಡ್ಬೇಕು. ತಮ್ಮನ್ನು ಉದ್ದೇಶಿಸಿ ಶಿರೂರು ಗ್ರಾಮದ ಯಾವತ್ತು ಗುರು ಹಿರಿಯರೇ ಮತ್ತು ವೇದಿಕೆ ಮೇಲೆ ಆಸೀನರಾದ ಪ್ರಶ್ನಿಸುವ ಚುನಾವಣೆ ಆಗೈತಿ. ಬಂಧುಗಳೇ, ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತು ಚುನಾವಣೆ ಕೈಗೊಂಡಾಗ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಒಂದು ವಾಗ್ದಾನ ಕೊಡ್ತೀವಿ, ಅದು ಜನಪರವಾಗಿ. ಜನರ ಉಚಿತ ಬಸ್ ಆರಂಭ ಆಯ್ತು ಅಂದ್ರೆ ನಾವು ಬಡವರಿಗೋಸ್ಕರ ಸುಮಾರು ಪ್ರತಿ ತಿಂಗಳ 6,500 ರೂಪಾಯಿದಷ್ಟು ಪ್ರತಿ ತಿಂಗಳ ನಮ್ಮ ಮನೆ ಹೊಸ ಈ ಒಂದು ಪ್ರಚಾರಕ್ಕೆ ಯತೀಂದ್ರ ರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಯಾವತ್ತು ಸ್ನೇಹಿತರೆ, ಬಂಧುಗಳೇ, ಅಧ್ಯಕ್ಷರು ಹೇಳಿದಾಗೆ ಈ ಚುನಾವಣೆ ಅವಶ್ಯಕತೆ ಇದ್ದಿಲ್ಲ, ಬರಬಾರ್ದಿತ್ತು. ಅನಿವಾರ್ಯ ಕಾರಣದಿಂದ ಚುನಾವಣೆ ಬಂದವರು ಯಾದಿಯಾಗಿ, ಹಿಂಗೆ ಹಿರಿಯರು ಯಾದಿಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಆ 5 ಗ್ಯಾರಂಟಿಯನ್ನ ಪ್ರಮಾಣ ವಚನ ದಿವಸದಿಂದ ಆರಂಭ. ಯಾವತ್ತು ನಾವು ಅನ್ನವನ್ನು ಉಂಡು ಒಂದು ಮೂಲೆಯಾಗಿ ಏನಾರ ಅಕ್ಕಿ ಗಂಟೆ ತೆಗೆದಿಟ್ಟಿವಿ ಅಂದ್ರೆ ಅದು ಯಾವ ದಯವಿಟ್ಟು ನಮ್ಮ ಉಮೇಶ್ ಅಣ್ಣವರು ನೀವೆಲ್ಲ ಹೇಳಿದಾಗೆ ನಿಮ್ಮ ಆಶಯಕ್ಕೋಸ್ಕರ ಉಮೇಶ್ ಅಣ್ಣರಿಗೆ ಟಿಕೆಟ್ ದೊರೆತೈತಿ.
ಈಗ ಕಾಂಗ್ರೆಸ್ ಪಕ್ಷದ ಇನ್ನೋರ್ವ ಮುಖಂಡರಾಗಿರ್ತಕ್ಕಂಥ ಅನಂತ್ ನಾಯಕ್ ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಂತೀವಿ. ಜೈ ಇಡೀ ಸೀರೂರಿನ ದೇವಸ್ಥಾನಗಳಿಗೆ ಹೋಗಿ ನಮ್ಮ ಯುವ ನಾಯಕರು ಆಗಿರುವಂತಹ ಮಾನ್ಯ ರಾಹುಲ್ ಜಾರಕಿಹೊಳಿ ಅವರೊಟ್ಟಿಗೆ ಒಂದು ಬೈಕ್ ರ್ಯಾಲಿಯಲ್ಲಿ ನೀವೆಲ್ಲ ಬಹಳ ಅದ್ದೂರಿಯಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅಭಿನಂದನೆ ತಿಳಿಸ್ತೇನೆ. ಈಗಾಗಲೇ ನಮ್ಮ ನಾಯಕರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಅದು ಬಡ ಮಂಡ್ಯ ತಿಂಡಿಲ ಕಣ ಈ ಸಲ ಐತಿ ಬಾಗಲಕೋಟೆಗ. ಉಮೇಶ್ ಮೇಟಿ ಅವ್ರಿಗೆ ಗೆದ್ದು ತರ್ತೇವೆ ಅಂತ 100ಕ್ಕೆ 100 ಗ್ಯಾರಂಟಿ. ಜೈ ಕಾಂಗ್ರೆಸ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.